RSS ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ಕೊಂಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಈಗ RSS ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಅವ್ರು ಹೇಳಿರೋದೇನು, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅಧೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು, ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ನಿನ್ನೆ ಆದೇಶ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ತಾನೇ ಮಾಡಿರೋದು. ಇದೆಲ್ಲ ಯಾತಕ್ಕೆ ಈ ವಿಷಯಗಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಕೇವಲ ರಾಜಕೀಯದ ಬಂಡವಾಳಕ್ಕೆ. ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು, ಅವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇದರ ಅವಶ್ಯಕತೆ ಏನಿದೆ? RSS ಮಹಾತ್ಮ ಗಾಂಧೀಜಿ ಅವರನ್ನ ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದ್ರು. ಇದೇ ನೆಹರು ಅವರೇ ಆ ಬ್ಯಾನ್ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ. ಅವ್ರಿಗಿಂತಲೂ ಕರೆಗೆ ಸಿದ್ದರಾಮಯ್ಯನ. ಇವೆಲ್ಲ ಏನು ಅರ್ಥ ಏನಿದೆ ಇದರಿಂದ? ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನ ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇನೆ ಕಳೆದ 2.5 ವರ್ಷದಿಂದ ಈಗ ಅದು ಎಂಥದ್ದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು. ಅವನು ಯಾವನೋ ಒಬ್ಬ 3 ಜನ ಹೋದ್ರು, ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ. ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದ್ರು ಆ SIT ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಆ ಅರ್ಜಿ ಕೊಟ್ಟರು ಏನು ಕೊಡ್ಲೇ ಇಲ್ಲ. ಅವರು ಇವನ್ ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು, ಚಿನ್ನಯ್ಯನ ಬುರುಡೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು. ಇದು ಬೇರೆ ವಿಷಯವೇ ಇಲ್ಲ. TV ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರುಡೆ ಅನ್ನೋದು ಬಿಟ್ಟು ಬೇರೆ ಏನು ಇರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಸರ್ಕಾರ. ಈ SIT ರಚನೆ ಮಾಡಿದಿರಲ್ಲ, ಈ SIT ಇಂದ ಚಿನ್ನಯ್ಯನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ. ಇನ್ನುಳಿದವ್ರನ್ನೆಲ್ಲ ಏನ್ ಮಾಡವ್ರೆ? ಇದ್ರ ಹಿಂದೆ ಅವರೆಲ್ಲ ಯಾರಾದ್ರೂ ಟಚ್ ಮಾಡಿದಾರೆ SIT ಅವರು ಇಲ್ಲಿವರೆಗೆ? ರಾಧಾರ ಶೋ ಓಡಾಡ್ತಾವ್ರೆ. ಇದೊಂದು SIT ಅಂತ ಕರಿತೀರಾ? ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತ ಪರಮೇಶ್ವರ್ SIT. ಒಂದು ನಿಮಿಷ ನನಗೆ ಮೊನ್ನೆ ಇಲಾಖೆ ಹೆಸರು ಬೇಡಿ, ಕೇಂದ್ರ ಸರ್ಕಾರದ ಪಾಲು ದುಡ್ಡು ಬಂದಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ. ಇವತ್ತವರೆಗೆ ಮ್ಯಾಚಿಂಗ್ ಗ್ರಾಂಟ್ ಕೊಡದೆ, ದುಡ್ಡಿಲ್ಲದೆ ಆ ದುಡ್ಡು ಹಂಗೆ ಬಿದ್ದಿದೆ. ಇದು ಈ ಸರ್ಕಾರದ ಯೋಗ್ಯತೆ. ನಮಗೆ ಶಕ್ತಿ ಇದೆಯೋ ಇಲ್ವೋ, ಧೈರ್ಯ ಇದೆಯೋ ಇಲ್ವೋ, ಅವ್ರ ನಾವು ಪ್ರದರ್ಶನ ಮಾಡ್ಬೇಕಾ? ತಾಕತ್ತು ದಮ್ಮನ ಮೊದಲು ನೀವು ಸರಿಯಾಗ್ರಪ್ಪ ಅಂತ ಅದಕ್ಕೆ ಹೇಳ್ತಿರೋದು ನಾನು. ಕೇಂದ್ರ ಸರ್ಕಾರ ಕೊಡೋ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋದು, ಇಲ್ಲ ಮಾಡೋ ಶಕ್ತಿ ಇಲ್ಲದೆ ಮ್ಯಾಚಿಂಗ್ ಗ್ರಾಂಟ್ ಕೊಡಕ್ಕಾಗದೆ ಆ ಕೆಲಸಗಳನ್ನೇ ನಿಲ್ಲಿಸೋದು, ಈ ಕೆಲಸ ಮಾಡ್ಕೊಂಡು ಹೋಯ್ತಾವ್ರೆ. ಉದಾಹರಣೆ ಕೊಡಬಲ್ಲೆ ಏನೇನಾಗಿದೆ ಅಂತ. ಅಂದ್ರೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟವರಲ್ಲ, ಸಚಿವ ನಮಗೇನು ಇರೋದಿಲ್ಲ, ಅವಶ್ಯಕತೆ ಇಲ್ಲ, ಹೋಗ್ಬೋದು ಅಂತ ಹೇಳಿ. ಏನು ಫ್ಲಡ್ ಬಂದಾಗ ಬರ್ತಾವ್ರಂತಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನೀವು ನೋಡಿದ್ರೆ ಈಗ ಹೇಳ್ತೀರಿ, ಅವ್ರು ನೋಡಿದ್ರೆ ಫ್ಲಡ್ ಬಂದಂಗೆ ಬರ್ತಾ ಇದೆ ದುಡ್ಡು ಇನ್ವೆಸ್ಟರ್ಸ್ ಅಂತ. ನನಗಿಲ್ಲ ಅವೆಲ್ಲ. ಸದ್ಯ ನಮ್ಮ ಕ್ರಾಂತಿ ಭ್ರಾಂತಿ ಎಲ್ಲ ನಾವು ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ. ನಾವು ಅವ್ರ ಕ್ರಾಂತಿ ಕಟ್ಕೊಂಡು ಏನ್ ಅದು 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 ಸಿದ್ದರಾಮಯ್ಯನವ್ರ ಗಣತಿ. ನಿಜವಾದ ಜಾತಿ ಗಣತಿ, ನಿಜವಾದ ನನಗೆ ಅವ್ರನ್ನ ಕೇಳ್ಬೇಕು ನೀವು. ಅದು ನಿಜವಾದ ಜಾತಿ ಗಣತಿ ಅಲ್ಲ, ಸಿದ್ದರಾಮಯ್ಯನವ್ರ ಜಾತಿ ಗಣತಿ ಅದು. ಇವತ್ತು ಒಂದು ಸುಮ್ಮನೆ ಕ್ಲೋಸ್ ಡೋರ್ ಮೀಟಿಂಗ್ ಇಟ್ಕೊಂಡಿದ್ವಿ.
ಅರಸೀಕೆರೆ ಒಂದೇ ಅಲ್ಲಣ್ಣ, ಇಡೀ ರಾಜ್ಯದಲ್ಲಿ ಅಟ್ರಾಸಿಟಿ ಕೇಸ್. ನೆನ್ನೆ ರಾತ್ರಿ ಸಹ ಒಂದು ಪಾವಗಡದ ಒಂದು ಅಟ್ರಾಸಿಟಿ ಕೇಸ್ ಪಾಪ ಜನ ಎದ್ರಕೊಂಡು ಓಡ ಬಂದ್ರು ಹಳ್ಳಿ. ಅದೇನ್ ಮಾಡಕ್ಕಾಗಲ್ಲ, ಇನ್ನೊಂದ್ 2 ವರ್ಷ ನಾವು ಕಾಯ್ಲೇಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.